ನಾನು ದೀಪ ಒಂದ ಮನೆಗೆ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವ? ಇಲ್ಲೇ ಎಷ್ಟು ಜಗಳ ಆಡ್ತೀವಿ ನಾವು. ಇನ್ನು ಇಬ್ರು ವಾರ್ಗಿತರಾದ್ರೆ ಹೆಂಗ ನಮ್ಮ ಪರಿಸ್ಥಿತಿ? ನಾನು ಹೇಳೇನ ಏನು? ಜಿದ್ದಿಗೆ ಜಿದ್ದ ಜಿದ್ದಿಲಿ ಯುದ್ಧ ನೋಡೋಣ ನಾನ ನೀನ ಭಾ. ಯವ್ವ ಜಗಳ ಕಂಡ್ರತಿ ಯಾರೇ ನನಗ? ತಮಾಷೆ ಮಾಡಿ ತಗೋರಿ ಅಷ್ಟು ಗೊತ್ತಾಗ್ಲೇನ ಜೋಕ್. ಪ್ರೇಮ್ ಮತ್ತು ಸೂರಜ್ ಕತಿ ಮುಗ್ದಂಗ ತಗೋ. ಈಗ ಅವರಿಬ್ರು ನಿಮ್ಮ ಮನೆ ಸಂಸ್ಥೆ ಯಾಕೆ ಬರ್ತಾರಂದ್ರೆ ಮುಗ್ದೋ ಅದು ಹೆಂಗೆ ಸಂಭಾಳಿಸ್ತಿರೋ ಏನು ಯಪ್ಪ. ನೀ ಏನ್ಲಿ ಧೈರ್ಯ ಹೇಳೋದು ಬಿಟ್ಟು ಎದುರ್ಸಾತಿಲ್ಲ ಇನ್ನೊಂದು ಸ್ವಲ್ಪ ನಮಗೆ ಮೊದ್ಲು ಇಲ್ಲೇ ನೋಡಿದ್ರೆ ಹೆಂಗೆ ಮಾಡತ್ತಾರ ಇವ್ರು. ಇನ್ನೂ ಮದ್ವಿದ್ ಲೇಟ್ ಐತ್ ಬಿಡು, ಆದರೂ ಇವ್ರಿಬ್ರು ಹೆಂಗಿರ್ತಾರೆ ಏನಪ್ಪ, ನಮ್ಮ ಮನ್ಯಾಗ ಹೊಂದಾಣಿಕೆ ಮಾಡ್ಕೊತಾರೋ ಏನು ಇಲ್ಲೋ, ಏನೋ ಕುಸ್ತಿ ಹಿಡಿತಾರೋ ದೇವ್ರಿಗೆ ಬಲ್ಲ. ಎದಕ್ಕೆ ಅಷ್ಟು ಚಿಂತೆ ಮಾಡ್ಕೊಂತೀರಿ? ಇನ್ನೂ ಇಬ್ರು ಫ್ರೆಂಡ್ಸ್ ಮನೆಗೆ ಸುಸ್ತರಾಗಿ ಬರತ್ತಾರ ಅಂದ್ರೆ ಟೆನ್ಷನ್ ಇಲ್ಲ. ಬೇರೆ ಮನೆಯಿಂದ ಬಂದಿದ್ರೆ ಜಗಳ ಆಗ್ತಿದ್ವು, ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದ್ದಿಲ್ಲ. ಈಗ ಇವರಿಬ್ರು ಇಷ್ಟು ವರ್ಷ ಜೊತೆಗೆ ಅದಾರ, ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರ, ಇಬ್ರು ಆರಾಮ್ ಸರಿ ಇರ್ತಾರೆ, ಏನು ಜಗಳ ಮಾಡ್ಲಾರ್ದಂಗೆ. ಸುಮ್ಮನೆ ಮತ್ತೆ ಬೇರೆ ಬೇರೆ ಇದ್ದಿತ್ತಂದ್ರೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿದ್ದಿಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಜಗಳ ಆಗಿ ಅವ್ರು ದೊಡ್ಡ ದೊಡ್ಡ ಜಗಳ ಆಗ್ತಿದ್ವು. ನಿಮಗೆ ಅದು ಚಿಂತೆ ಇಲ್ಲ, ಪುಣ್ಯ ಪಟ್ರಿ. ಇನ್ನು ಪುಣ್ಯ ಪಡ್ರಿ ಅಂತೀನಿ ನೋಡಿ, ಸಂತೋಷ ಪಡ್ರಿ. ಇದ್ದಪ್ಪ ಮಾತಂದ್ರೆ ನೋಡ್ಲೇ ನಮ್ಮ ಹುಡುಗಿ ಹೇಳಿದ್ ನೋಡ ಅಂತ ತಿಳ್ಕೊರಿ. ನಾನು ಕಾಲ ಸಾತ್ ಕುಂತು ಮಾತ್ರ ಬರ್ರಿ ಯಾವ ಕಡೆ ಪ್ಲೇಸ್ ಚೇಂಜ್ಡ್. ನಾ ಹೇಳಕ್ ಬಂದಿದ್ದು ಅಂತಂದ್ರೆ ಪ್ರೀತಿ ಮತ್ತು ದೀಪ ಏನೋ ಇರಲಿ, ಎಷ್ಟ ಕಷ್ಟ ಬರಲಿ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಮಾತಿರ್ಲಿ, ಏನೋ ಇರಲಿ, ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಯಾವತ್ತೂ ತಪ್ಪಬಾರ್ದು. ನೀವು ಯಾವತ್ತೂ ನಮ್ಮ ಮನ್ಯಾಗ ಒಂದಾಗಿ ಇರಬೇಕು. ನನಗೆ ಕೂಡು ಕುಟುಂಬ ಅಂದ್ರೆ ಇಷ್ಟ, ಮನೆ ಹೊಡಿಯೋದು ಕೆಲಸ ಅಂದ್ರೆ ನಂಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಿಮ್ದು ಏನೋ ಕನ್ಫ್ಯೂಷನ್ ಇರಲಿ, ಯಾವುದೋ ಒಂದು ಮಾತಿರಲಿ, ಏನೋ ಡೌಟ್ ಬರಲಿ, ಕುಂತು ಸಾಲ್ವ್ ಮಾಡ್ಕೊಳ್ಳೋಣ. 4 ಜನ ಕುಂತು ಮಾತಾಡೋಣ. ಒಬ್ಬರು ಮುಚ್ಚಿಟ್ಕೊಂಡು ಇನ್ನೊಬ್ಬರು ಮುಂದೆ ಹೇಳೋದು ಬೇಡ. ಈಗ ಇನ್ನೊಬ್ಬರು ಮುಂದೆ ಹೇಳಿದ್ರೆ ಏನಾಗ್ತಾವೆ, ಜಗಳ ಶುರು ಆಗ್ತಾವೆ. ಇಲ್ಲಿ ಕೂಡ್ಸೋಕ್ಕಿಂತ ಕೆಡ್ಸೋರು ಭಾಳ ಜನ ಅದಾರೆ. ಅದಕ್ಕೆ ಏನು ಮಾಡೋಣ, ಈಗ ನಮ್ಮಿಂದ ತಪ್ಪಾತ, ನೀವು ಡೈರೆಕ್ಟ್ ಬಂದು ಹೇಳ್ರಿ, ನಿಮ್ಮಿಂದ ಹಿಂಗೆ ಆತ, ನಿಮ್ಮಿಂದ ಹಿಂಗೆ ಮಾತು ಬಂತು, ನಮಗೆ ಬೇಜಾರಾತ. ಈಗ ನಿಮ್ಮಿಂದ ಏನಾರು ನಮಗೆ ಬೇಜಾರಾತ, ನಾವು ಡೈರೆಕ್ಟ್ ಬಂದು ನಿಮ್ಗೆ ಹೇಳ್ತೀವಿ, ನಿಮ್ಮ ಮಾತು ನಮ್ಗೆ ಇಷ್ಟ ಆಗಲಿಲ್ಲ, ಇದು ನಮ್ಗೆ ಹರ್ಟ್ ಆತ, ಅಲ್ಲಿಂದಲೇ ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಯಾರಿಗೂ ಹೇಳೋದು ಬೇಡ, ನಮ್ಮಲ್ಲೇ ಇರಲಿ. ಯಾಕಂದರೆ ಹಿಂಗಿದ್ರೆ ನಾವು ಜೊತೆಯಾಗಿ ಇರೋಕ್ಕೆ ಸಾಧ್ಯ. ಏನೋ ಕಷ್ಟ ಬರಲಿ, ಏನೋ ಬರಲಿ, ಯಾವುದೋ ಮಾತು ಬರಲಿ, ಏನೋ ಬರಲಿ, ಏನೋ ಇರಲಿ, ಒಟ್ಟಿಗೆ ಇರಬೇಕು, ಒಟ್ಟಿಗೆಯಾಗಿ ಇರಬೇಕು ಎಲ್ಲರೂ. ನಿಮ್ಮಿಬ್ಬರಿಗೂ ನಾ ಹೀಗೆ ಹೇಳ್ಬಿಡ್ತೀನಿ, ನಮ್ಮ ಮಮ್ಮಿ ಸ್ವಲ್ಪ ಹೊರಟದಾರ, ಅವ್ರ ಮಾತು ಸ್ವಲ್ಪ ಚುಚ್ಚೋ ಮಾತು, ಅದಕ್ಕೆ ನೀವಿಬ್ಬರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರೇನ ಒಬ್ರಿಗೇನ ಅಂದ್ರು ಇನ್ನೊಬ್ರು ಸಪೋರ್ಟ್ ತಗೋರಿ. ಈಗ ದೀಪಾಗ ಏನಾರ ಅಂತಂದ್ರೆ ಪ್ರೀತಿ ಹೋಗಿ ಅವ್ರಿಗೆ ಸಪೋರ್ಟ್ ತಗೋಬೇಕು. ದೀಪಾಗ ಈಗ ಪ್ರೀತಿಗೆ ಏನಾರ ಅಂತಂದ್ರೆ ದೀಪ ಬಂದು ಪ್ರೀತಿ ಸಪೋರ್ಟ್ ತೊಗೊಂಡು ಮಾತಾಡ್ಬೇಕು. ಇಬ್ಬರು ಒಬ್ರು ಬಿಟ್ಟು ಕೊಡಬಾರ್ದು. ಅಲ್ಲಿ ಏನಾರು ಬಿಟ್ಟು ಕೊಟ್ಬಿಟ್ಟು ನಮ್ಮ ಮಮ್ಮಿ ಜಗಳ ಹಚ್ಕೊಡೋ ಕೆಲಸ ಭಾಳ ನಮ್ಮ ಮಮ್ಮಿದು. ನಮ್ಮ ಮಮ್ಮಿದು ಬುದ್ಧಿ ಸರಿ ಇಲ್ಲ, ಅದಕ್ಕೆ ಈಗ ಹೇಳ್ಬಿಡ್ತೀನಿ ನಾನು ನಿಮಗೆ. ಇನ್ನೂ ನಮ್ಮ ಪಪ್ಪ ಅಜ್ಜಿದು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಒಳ್ಳೆಯವ್ರು ಅವ್ರಷ್ಟು ಒಳ್ಳೆಯವ್ರು ಯಾರೂ ಇಲ್ಲ. ಈ ನಮ್ಮ ಮಮ್ಮಿ ಒಬ್ಬರೇ ಹಂಗದಾರೆ. ಅದಕ್ಕೆ ನಮ್ಮ ಮಮ್ಮಿಗೆ ಮುಂದೆ ಸ್ವಲ್ಪ ಹುಷಾರಾಗಿರ್ರಿ, ಇಬ್ಬರು ಜೊತೆಗಿರಿ, ಹೊಂದಾಣಿಕೆ ಇರ್ರಿ, ಏನೇ ಇರಲಿ ಮಾತಾಡ್ಕೋರಿ, ಅಲ್ಲೇ ಸಾಲ್ವ್ ಮಾಡ್ಕೋರಿ, ಒಟ್ಟಿಗೆ ಇರೋಣ, ಕುಟುಂಬವಾಗಿರೋಣ, ಯಾವತ್ತೂ ದೂರ ಆಗೋದು ಬೇಡ, ಜೊತೆಯಾಗೇ ಇರೋಣ. ದೊಡ್ಡನಾಗಿರೋ ಗುಣಲಕ್ಷಣಗಳು ಎಲ್ಲ ಇವತ್ತು ಸಾಕಿ ನೋಡಪ್ಪ. ಪ್ರೇಮ ಮೊದಲೇ ಇತ್ತು ಅಂದರೆ ಇಷ್ಟು ದಿನ ನಾವು ಫ್ರೆಂಡ್ಸ್ ಆಗಿದ್ವಿ. ಈಗ ಕಾಲೇಜ್ ಒಳಗಿದ್ವಿ, ಅವೆಲ್ಲ ನಡೀತಿತ್ತು ಫ್ರೆಂಡ್ಸ್ ಆಗಿದ್ದಾಗ. ಈಗ ಕಾಲೇಜ್ ಮುಗಿತ್ತು, ಈಗ ನಾವು ಅವಾಗ ಎಂಜಾಯ್ಮೆಂಟ್ ಡೇಸ್ ಇದು. ಈಗ ನಾವು ಪರ್ಸ್ನಲ್ ಲೈಫಿಗೆ ಎಂಟ್ರಿ ಕೊಡಾತೀವಿ. ಸೊ ನಮ್ಮ ಪರ್ಸ್ನಲ್ ಲೈಫ್ ಒಳಗೆ ಹೆಂಗಿರ್ಬೇಕು ಹಂಗಿದ್ರೆ ಒಳ್ಳೇದು. ಅದಕ್ಕೆ ಇನ್ನು ಮುಂದೂ ಫ್ರೆಂಡ್ಸ್ ಆಗೇ ಇರ್ತೀವಿ ನಾವು, ಆದ್ರೂ ಸ್ವಲ್ಪ ದೊಡ್ಡನ ಕರ್ತವ್ಯ ನಿಭಾಯಿಸ್ಬೇಕಲ್ಲ. ಸೊ ಅದಕ್ಕೆ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಹೇಳಿ ನಾನು. ಇನ್ನು ಮೇಲೆ ನಿಮ್ಮಿಬ್ರು ಬಿಟ್ಟಿದ್ದು. ಭಾವ ಅವರೇ, ನೀವು ಚಿಂತಿಸಬೇಡಿ, ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಇರ್ತೀವಂತೆ. ಇನ್ನು ಮುಂದೆ ಇದೆ, ಇನ್ನೂ ಮದುವೆ ಆಗಿಲ್ಲ ನಾವು. ಸೊ ನೀವು ಚಿಂತೆ ಮಾಡಬೇಡಿ. ಮುಂದೆ ಐತಿ, ಆದ್ರೆ ಈಗ ಹೇಳಾತೀನಿ ನಾ ಇಬ್ರಿಗೂ. ಸರಿ ತಗೋ ಪ್ರೇಮ್, ಚಿಂತೆ ಮಾಡಬೇಡ, ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಇರ್ತೀವಿ ತಗೋ. ಅಪ್ಪ ಅಂತೂ ಇಂತೂ ಪ್ರಾಬ್ಲಮ್ ಸಾಲ್ವ್. ಹೆದ್ಕೊಂಡ್ಬಿಟ್ಟಿದ್ದೆ ನಾನು, ಇವ್ರು ಎಕ್ಸೆಪ್ಟ್ ಮಾಡ್ಕೊಂತಾರೆ ಇಲ್ಲ ಅಂತೇಳಿ. ಅದ್ರೋಗೇನೆ ತಪ್ಪಿಕೊಳ್ಳೋದು ಇನ್ನೂ ಚಲೋ ಆಯ್ತು. ನನ್ನ ಫ್ರೆಂಡ್ ನನ್ನ ವರ್ಗತಿಯಾಗಿ ಬರದಾಳ ಅಂತೇಳಿ. ಹೌದಪ್ಪ, ಮತ್ತೆ ಬೇರೆಯವ್ರು ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಸುಮ್ಮನೆ ಇವು ಕೆಲವು ಜನ ಈಗ ಒಮ್ಮಕ್ಕಳೇ ಹೊಂದಾಣಿಕೆ ಮಾಡ್ಕೊಳಂಗಿಲ್ಲ. ಸಣ್ಣ ಪುಟ್ಟಕ್ಕೆ ಮಾತಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತಾವ ಭಾಳ. ಈಗ ಹೊಂದ್ಕೊಳಕ್ಕೆ ಆಗಂಗಿಲ್ಲ. ಇದೇನ್ರವಾ ವರ್ಗಿತ್ತಾರ ಹೆಂಗ ಮುಂದೆ ಹಿಂದೇನು ಬಿಡುವ, ಆರಾಮ ಒಬ್ಬರ ಮಗ ಒಬ್ಬಕ್ಕೆ ಸೊಸಿ ಆಡಿದ್ದ ಆಟ ನಿಮ್ದೇನೆ. ಆರಾಮಾಗಿರ್ಬೇಕು, ಇರ್ಬೋದು ಗಂಡ ಹೆಂಡತಿ. ಹೌದಪ್ಪ, ನನ್ನ ಹೆಂಡತಿದೆ ನಮ್ಮ ಮನ್ಯಾಗ ಹೂವು ನೋಡ್ಕೊಂಡಾಗ ನೋಡ್ಕೊತೀನಿ ನಾನು. ಹೂವು ಏನು ಕಷ್ಟ ಬರ್ಬಾರ್ದು ನನ್ನ ಹೆಂಡತಿಗೆ. ಹಂಗೆ ಅಲ್ಲೆಲ್ಲೇ ನಾವೇನು ಮುಳ್ಳೊಳಗೆ ಇಟ್ಕೊಂಡು ನೋಡ್ಕೊತೀವಿ, ನಮ್ಮ ಹುಡುಗಿಯರ್ಗೆ ನಾವು ಹೂವೊಳಗೆ ಇಟ್ಕೊಂಡು ನೋಡೋದು. ಆದ್ರೆ ನಾವು ಇಬ್ಬರು ಜನ ಆದೀವಲ್ಲ, ಅದಕ್ಕೆ ಇಬ್ಬರದ್ರೊಳಗೆ ಇದ್ದಾಗ ಕೆಲವು ಸಲ ಜಗಳ ಭಾಳ ಆಗ್ತಾವಲ್ಲ. ಸೊ ಅವೆಲ್ಲ ಏನು ಜಗಳ ಆಗೋದು ಬೇಡ ಅಂತ ಹೇಳಿದ್ದೀನಿ ನಮ್ಮ ಅಣ್ಣ. ಅಪ್ಪ ಅಣ್ಣನ ಮೇಲೆ ಪ್ರೀತಿ ಇಷ್ಟು ದಿನ ಕೇಳಿದ್ದ ಅಣ್ಣ ಅನ್ನೋದು ಇನ್ಮ್ಯಾಗ ಅನ್ಬೇಕಲ್ಲಪ್ಪ. ಮತ್ತೆ ನೀನು ಅಣ್ಣ ಅನ್ನೋದು ಬ್ಯಾಡ್ ನನಗೆ. ಮೊದ್ಲು ಹೆಂಗೆ ಫ್ರೆಂಡ್ಸ್ ಆಗಿದ್ವಲ್ಲ, ಈಗೂ ಹಂಗೆ ಫ್ರೆಂಡ್ಸ್ ಆಗೇ ಇರೋಣ. ನಾವಿಬ್ರು ಫ್ರೆಂಡ್ಸ್ ಆಗಿರೋದು ನಂಗೆ ಇಷ್ಟ. ವಾಕೆ ಡಿಯರ್ ಬ್ರದರ್ ಫ್ರಮ್ ಫ್ರೆಂಡ್. ಮತ್ತೇನ ನೆಕ್ಸ್ಟ್ ಈಗ ಹೆಣ್ಣು ಕೇಳೋ ಶಾಸ್ತ್ರ ಎಷ್ಟು ಜಲ್ದಿ? ಮತ್ತೆ ಆಗೋ ಕೆಲಸ ಜಲ್ದಿ ಆಗ್ಬಿಡ್ಬೇಕಪ್ಪ ಸುಮ್ಮನೆ. ಇಷ್ಟು ಜಲ್ದಿನಾ? ನಾವಲ್ಲಪ್ಪ ಇಷ್ಟು ಜಲ್ದಿ ಮದ್ವಿ. ನಾನು ಅಲ್ಲಪ್ಪ, ನಾನಂದ್ರೆ ಮೊದ್ಲವಲ್ಲೇ. ಹಿಂಗಂದ್ರೆ ಹೆಂಗ ನೀವೇ? ಇದೇನು ಮುದ್ಗೇರ ಆದ್ಮೇಲೆ ಮದ್ವೆ ಮಾಡ್ಕೋಬೇಕಂತ ಮಾಡಿರ್ನೆ? ಹೋಗ, ಈಗ ಎಜುಕೇಶನ್ ಟೆನ್ಷನ್ ಎಲ್ಲ ಮುಗ್ದೈತಿ. ನೀವು ಒಮ್ಮಕ್ಳ ಮದ್ವೆ ಅನ್ನತ್ತಿಲ್ಲ, ಹೋಗ ಕಡೆ.
ಆರಾಮ್ಸೆ ಒಂದು ಜಾಬಿಗೆ ಹೋಗಿ ಜಾಬ್ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡಿ ಆಮೇಲೆ ಮದ್ವಿ. ಅಯ್ಯೋ ನಾವೇನು ಹೆಂಗಿದ್ರು ಕಾಲೇಜ್ ಮುಗೀತು, ನಮ್ಗಂತೂ ಜಾಬಿಗೆ ಹೋಗಕ್ಕೆ ಬಿಡಂಗಿಲ್ಲ. ನಮ್ಮ ಪಪ್ಪಾಗಳು ಅವ್ರ ಬಿಸ್ನೆಸ್ ಒಳಗೆ ಹಾಕೊಂಡ್ಬಿಡ್ತಾರೆ ನಮ್ಮನ್ನ. ಮತ್ತೇನು ಮದುವೆ ಮಾಡ್ಕೊಳಂತಂದ್ರೆ ನೀವೇನೇ? ಆಗಲ್ಲಪ್ಪ, ನಾನು ಇಷ್ಟು ಜಲ್ದಿ ಮದ್ವಿ ಆಗಲ್ಲಪ್ಪ. ತ್ರಿವೇಣಿ ನೀರ ರೆಡಿಯಾಗ ಮದುವೆ ಮಾಡ್ಕೊಳಂತ ನಾವ? ನೋ ವೇ, ನನಗೆ ಡ್ರೀಮ್ ಅದಾವ ಇನ್ನು. ನಾ ಜಾಬ್ಗೆ ಹೋಗ್ಬೇಕು, ನಾ ಜಾಬಿಗೆ ಬಂದು ದುಡ್ದಿದ್ದು ರೊಕ್ಕೊಳಗೆ ನಮ್ಮ ಪಪ್ಪನ ಸಾಕಬೇಕು ಅನ್ನೋ ಒಂದು ಕನಸುಗಳದಾವ ನನಗೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮದ್ವಿ. ಓ ದುರ್ವಿಧಿಯೇ, ಹಂಗಂದ್ರೆ ಮಿನಿಮಮ್ ಇನ್ನು 2 ವರ್ಷ ಕಾಯ್ಬೇಕು ತಗೋರಿ ಎಲ್ಲರೂ. ಸುಮ್ಮನೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಮುಂದೆ ಮದುವೆ ಮಾಡ್ಕೊಂಡ್ರೆ ಆತಲ್ಲ. ಯಾಕಂದ್ರೆ ನಮ್ಮ ಹುಡುಗಿಯರು ನಮಗಂತೇಳಿ ಫಿಕ್ಸ್ ಆಗಿಬಿಡ್ತಾವೆ. ಅದಕ್ಕೆ ಏನಂತೀರಿಪ್ಪ, ನಾ ಹೇಳಿದ್ ಕರೆಕ್ಟ್ ಐತಿಲ್ಲ? ಏ ಹೌದು ನೋಡ್ಲಿ, ಕರೆಕ್ಟ್ ಐಡಿಯಾ. ಅವ್ವ ಕಾಲೇಜ್ ಮುಗಿದ ಈಗ ಮುಗಿತು, ಇವ್ರ ಎಂಗೇಜ್ಮೆಂಟ್ ಅಂತ ಮದ್ವಿ ಅಂತ. ಅಯ್ಯೋ ಏನ್ ತಲೆಯಾಗ ಇವ ಬಂದ್ಬಿಟ್ಟವೆ ನಿಮಗೆ. ಇಂಥ ವಿಷಯ ಒಳಗೆಲ್ಲ ತಡ ಮಾಡಬಾರ್ಲಿ, ಇಲ್ಲಾಂದ್ರೆ ವಯಸ್ಸಾಗ್ಬಿಡ್ತೈತಿ. ಯೋಚನೆ ಮಾಡ್ತಾನೆ. ಅಲ್ಲ, ನಾ ಇದು ನಮ್ಮ ಮನೆಗೆ ಹೇಳೇ ಇಲ್ಲ ನಾವು ಲವ್ ಮಾಡ್ತಿರೋದು. ನೀವು ಒಮ್ಮೆಕ್ಲೆ ಎಂಗೇಜ್ಮೆಂಟ್ ಅನ್ನತ್ತಿಯಲ್ಲ, ಅವ್ರಿಗಿನ್ನೂ ನಮ್ಮ ಲವ್ ವಿಷಯ ಹೇಳ್ಬೇಕು, ಮನ್ಯಾಗ ಅವ್ರು ಒಪ್ಪಿಸ್ಬೇಕು. ಅವ್ರು ಒಪ್ಕೊಳಕ್ ಮತ್ತೆ ಹಿಂದೆ ಮುಂದೆ ಯೋಚನೆ ಮಾಡಿ ಯಪ್ಪ ಅವ್ರದ್ದೊಂದು 1 ತಿಂಗಳಾದ್ರೂ ಬೇಕೇನೋ ಒಪ್ಕೊಳಕ. ಹೌದು, ನಾನು ಹೇಳಿಲ್ಲ ಇನ್ನು. ನನಗಂತೂ ಧೈರ್ಯನೇ ಇಲ್ಲಪ್ಪ ಹೇಳಾಕ. ನನಗಂತೂ ಆಗೋದೇ ಇಲ್ಲ. ಸೀದಾ ಹೆಣ್ಣು ಕೇಳೋ ಶಾಸ್ತ್ರಕ್ಕೆ ಬರ್ತಾರಲ್ಲ ಹಂಗೆ ಬಂದ್ಬಿಡ್ರಿ, ಹಂಗೆ ಬಂದು ಕೇಳಿ ನೀವು ಒಪ್ಪಿಸ್ರಿ. ನಾನಂತೂ ಒಳ್ಳೆ ಹೇಳಾಕ, ನನಗಂತೂ ಧೈರ್ಯನೇ ಇಲ್ಲ ಇಂಥವೆಲ್ಲ ವಿಷಯ ಹೇಳಾಕ. ಬೇರೆ ಮ್ಯಾಟ್ರ್ ಅಂತಂದ್ರೆ ಪಟ 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 ಹೇಳ್ಬಿಡ್ತೀನಿ ನಾನು. ಇಂಥ ಮ್ಯಾಟ್ರ್ ಒಳಗೆ ನಂಗೆಲ್ಲ ಆಗಂಗಿಲ್ಲಪ್ಪ. ಇವೇನಿವ ನಮ್ಮ ತಲೆಗೆ ಹಾಕತ್ತಾವಲ್ಲ. ನಾನಂತೂ ಮೊದಲೇ ಹೇಳ್ಬಿಟ್ಟೇನಿ ರಾಮ ನಿನಗ, ನನಗಂತೂ ಈ ವಿಷಯನ ನಮ್ಮ ಮಮ್ಮಿ ಪಪ್ಪ ಮುಂದೆ ಹೇಳಕ್ ಆಗೋದಿಲ್ಲ. ನೀವ ಏನಾರ ಮಾಡಬೇಕು. ಅದು ಹೇಳಿ ತಗೋ, ನಾ ಚಿಂತೆ ಮಾಡಬೇಡಿ. ನಮ್ಮ ಮಮ್ಮಿ ಪಪ್ಪ ಮುಂದೆ ಹೇಳೇನ್ ತಗೋ, ಅವ್ರು ಬರ್ತೀನಿ ಅಂತಂದಾರ. ನೀ ಚಿಂತೆ ಮಾಡಬೇಡ ಡಾರ್ಲಿಂಗ್. ಐ ಆಮ್ ಈಸ್ ಹಿಯರ್, ವೈ ಯು ಫಿಯರ್? ದೀಪು ನೀನ ನೋಡಲ್ಲ, ಮನ್ಯಾಗ ಹೇಳಕ್ ಟ್ರೈ ಮಾಡಿ ಒಂದ್ಸಲ. ನೋಡ್ತೀನಿ ಅಂತ ಸಿಚುವೇಶನ್ ಬಂದಾಗ, ಮದುವೆ ಅನ್ನೋ ಟಾಪಿಕ್ ಎತ್ತದಾಗ ಅವಾಗ ಹೇಳ್ತೀನಂತೆ, ಹೇಳಕ್ ಟ್ರೈ ಮಾಡ್ತೀನಿ. ಇನ್ನು ಸದ್ಯಕ್ಕೆ ಅವ್ರೇನು ಮದುವೆ ಟಾಪಿಕ್ ಎತ್ತಿಲ್ಲ, ಅದು ಎತ್ತದಾಗ ಹೇಳಕ್ ನೋಡ್ತೀನಂತೆ. ಹೌದು ಹೌದು, ಹಂಗ ಮಾಡ್ಬೇಕಲೇ ದೀಪ, ಕರೆಕ್ಟ್ ನೋಡಿ ಹೇಳಿದ್ದೆ. ಅವ್ರು ಯಾವಾಗ ಮದುವೆ ಟಾಪಿಕ್ ಹೇಳ್ತಾರಲ್ಲ ಅವಾಗ ಹೇಳ್ಬೇಕು ನಮ್ಮ ಪ್ರೀತಿ ವಿಷಯ. ನಾವು ಒಮ್ಮೆಗೆ ಹೋಗಿ ಹೇಳ್ಬಾರ್ದು, ಅವ್ರ ಮದುವೆ ಟಾಪಿಕ್ ಎತ್ತದಾಗ ನಾವು ಹೇಳ್ಬೇಕು. ನಮಗೂ ಒಂದು ದಾರಿ ಸಿಗ್ತೈತಿ ಹೇಳಾಕ ಆ ಟೈಮ್ ಒಳಗೆ. ಹೌದಾ, ಮತ್ತೆ ಸುಮ್ಗೆ ಹೋಗಿ ಒಮ್ಮೆಗೆ ಹೇಳಿ ಯಾರು ಹೊಡ್ತಾ ಯಾರು ಕಡಿಸ್ಕೋಬೇಕೆ. ಅವ್ರು ಯಾವಾಗ ಮದುವೆ ಮಾಡ್ಕೊ ಅಂತ ಜುಲ್ಮಿ ಮಾಡ್ತಾರಲ್ಲ ಅವಾಗ ಹೇಳಿದ್ರೆ ಆಗ್ತದೆ. ನನಗೂ ಚಲೋ ಐಡಿಯಾ ಕೊಟ್ಟಿ ನೋಡು. ಆತಲ್ಲ ಮತ್ತೆ ಎಲ್ಲಾರ್ದು. ಮತ್ತೇನು ಒಂದು ಮಾತು ಹೇಳೋದು ಮಾತ್ರ ನೋಡ ನಿಮ್ಗೆ. ನಾಳೆ ನಮ್ಮ ಮನೆಗೆ ಎಲ್ಲರೂ ಊಟಕ್ಕೆ ಬಂದ್ಬಿಡ್ರಲ್ಲೇ, ಲಂಚ್ ಪಾರ್ಟಿ ನಮ್ಮ ಮನ್ಯಾಗ ಮಮ್ಮಿ ಹೇಳ್ಯಾರ. ಇದೇನ್ಲಿ ಒಮ್ಮಿಂದೊಮ್ಮೆಕ್ಲಿ ಅದ ಮತ್ತೆ ಅಪ್ ತಿಳ್ಕೊಬೇಡ್ರೆ. ಇಲ್ಲ ಹೇಳೋಪ್ಪ, ಪಪ್ಪ ತ್ರಿವೇಣಿಗೆ ನೋಡ್ಬೇಕು ಒಂದ್ಸಲ ಊಟಕ್ಕೆ ಕರಿಯಕಿಗೆ. ನಾನು ನೋಡ್ತೀನಿ ಹೆಂಗದಾಳಕ್ಕಿ, ನನ್ನ ಸೊಸಿ ಆಗೋಕ್ಕಿ ಅಂತೇಳಿ ಅಂದಿದ್ರ. ಆಕೆ ಇಷ್ಟ ಕರ್ದೇ ಇದೇ ಇಲ್ಲ, ಹೆಂಗಿದ್ರು ಕಾಲೇಜ್ ಮುಗಿತಲ್ಲ, ಅದಕ್ಕೆ ಎಲ್ಲರಿಗೂ ನಾಳೆ ಇನ್ವೈಟ್ ಮಾಡಿಬಿಟ್ಟೇನಿ. ಬರ್ತೀರಿ ಮತ್ತೆ? ಓ, ಅವ್ರೆ ತ್ರಿವೇಣಿ ನೋಡ್ಬೇಕಂತೇಳಿ ತ್ರಿವೇಣಿ ಹೇಳ್ಯಾರ, ನೀ ನಮ್ಮ ಕರೆ ಆಗ್ತಿಯಲ್ಲ. ನೀವು ಇದ್ರ ಚಲೋ ಆಗ್ತಿಪ್ಪ, ನೀವಿಲ್ಲ ಅಂದ್ರೆ ಹೆಂಗ? ನಮ್ಮ ಕುಚಿಕುಗಳನ್ನ ಬಿಟ್ಟು ಮಾಡೋಕ್ಕಾಗಂಗಿಲ್ಲಪ್ಪ. ಹಂಗಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ನಾಳೆ? ಹಂಗೇನೆ ಶಾಸ್ತ್ರ ಇಲ್ಲ, ಹಂಗ ಅವ್ರು ನೋಡ್ತೀನಿ ಅಂದಿದ್ರು. ಯಪ್ಪ ನಂಗೆ ಹೆದರಿಕೆ ಬರತ್ತಪ್ಪ. ಮತ್ತೆ ಅಂದಿಗಿಂದ ಅವ್ರೇನಂತಾರ, ಅವ್ರೇನೋ ಅನ್ನಂಗಿಲ್ಲ. ನಮ್ಮ ಮಮ್ಮಿಗೆ ನೀ ಭಾಳ ಇಷ್ಟ ಆಗ್ಬಿಟ್ಟು, ನಮ್ಮ ಮಮ್ಮಿನಿಂದ ಸ್ವಲ್ಪ ತಾರೀಫ್ ಭಾಳ ಮಾಡತ್ತಿದ್ರ ನಮ್ಮ ಪಪ್ಪ ಮುಂದೆ. ಅದಕ್ಕೆ ನಮ್ಮ ಪಪ್ಪ ನಾನು ನೋಡ್ಬೇಕಲ್ಲ ಮತ್ತೆ ನನ್ನ ಸೊಸಿ ಹೆಂಗದಾಳ ಅಂತೇಳಿ ಅಂತಂದಿದ್ರ. ನಾನು ಹಿಂಗೆ ಕರ್ಕೊಂಡು ಹೋಗಿದ್ದೆ ಇಲ್ಲ ಇಷ್ಟು 6 ತಿಂಗಳಿಂತಲೂ. ಅದಕ್ಕೆ ನಾಳೆ ನಾ ಹೇಳ್ತೀನಿ ಪಪ್ಪಾಗೆ ಇವತ್ತು ಹೋಗಿ ಅವರು ನಾಳೆ ಮನೆಗೆ ಇರ್ರಿ ಅಂತೇಳಿ. ಸೊ ನಾಳೆ ಹೋಗಿ ನಿಂಗೆ ಭೇಟಿ ಮಾಡಿಸ್ತೀನಿ ಅವ್ರಿಗೆ. ಅಂಥದ್ದೇನು ಹೆದರ್ಕೋಬೇಡ, ಅವ್ರೇನು ಹುಲಿ ಅಲ್ಲ. ನಿಂಗೆ ಮುಂದೆ ಮಾವ ಆಗೋರವ್ರೆ, ಚಲೋ ತಂಗೆ ಮಾತಾಡೋರ ಜೊತೆ. ಸರಿ ತಗೋಪ್ಪ. ಹಂಗಂದ್ರೆ ನಾಳೆ ರಾಮ್ ಮನ್ಯಾಗ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋಗ್ಬಿಡೋಣ ತಗೋರಿ. ಹೆಂಗಿದ್ರು ದೀಪ ಮತ್ತು ಪ್ರೀತಿ ನಮ್ಮ ಮನೆ ನೋಡಿಲ್ಲ, ತ್ರಿವೇಣಿನೂ ನೋಡಿಲ್ಲ. ಸೊ ಹೆಂಗಿದ್ರು ಅವ್ರು ನಮ್ಮ ಮನೆ ನೋಡ್ದಂಗೆ ಆಗ್ತೈತಿ. ಹೌದೌದು, ನಮ್ಮ ಮನೆ ತೋರಿಸೇ ಇಲ್ಲಲ್ಲ ಇವ್ರಿಗೆ. ನಾಳೆ ಇವ್ರ ಮನ್ಯಾಗ ಲಂಚ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ತಗೋಸಿದ. ಹೌದು, ನಾವು ನಿಮ್ಮ ಮನೆ ನೋಡ್ದಂಗೆ ಆಗ್ತೈತಿ. ಸರಿ ತಗೋ, ಅಲ್ಲಿಂದ ಅಲ್ಲಿ ಹೋಗೋಣ ಅಂತ. ನಮ್ಮ ಹಸ್ಬೆಂಡ್ ಆಗೋವರ ಮನಿ ಈಗ ನೋಡುವ ಭಾಗ್ಯ ಸಿಕ್ತು ನಮಗೆ. ಮಾಜಿ ಹಸ್ಬೆಂಡ್ ನಾಯಿ ಅಂತಕ್ಕೆ ಅಲ್ಲ, ಎಲ್ಲರೂ ಒಮ್ಮಕ್ಲಿ ಬಂದ್ಬಿಟ್ರೆ ನಾವು ಮತ್ತೆ ನಿಮ್ಮ ಮಮ್ಮಿ ಏನಾಗಂಗಿಲ್ಲಲ್ಲ. ಮೊದಲು ನಿಮ್ಮ ಮಮ್ಮಿ ಭಾಳ ಸ್ಟಿಕ್ ಅಂತ ಅಲ್ಲ ಅದಕ್ಕೆ. ಇಲ್ಲ ನೀವೇನು ಟೆನ್ಷನ್ ತಗೋಬೇಡ್ರಿ, ನಾನು ಅವ್ರಿಗೆಲ್ಲ ಹೇಳಿರ್ತೀನಿ ಈಗ ಹೋಗಿ. ತ್ರಿವೇಣಿ ನಾಳೆ ಸೀರೆ ಉಟ್ಕೊಂಡ್ ಬರ್ತೀಯಾ ನನಗೋಸ್ಕರ ಪ್ಲೀಸ್? ನೀ ಸೀರೆ ಒಳಗೆ ಭಾಳ ಚಂದ ಕಾಣ್ತಿ. ನಾಳೆ ಒಂದಿನ ಸೀರೆ ಉಟ್ಕೊಂಬಾರ ಪ್ಲೀಸ್ 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 ಪ್ಲೀಸ್. ಸೀರೆ ಉಟ್ಕೊಂಡು ಟ್ರಾವೆಲ್ ಮಾಡಕ್ ಆಗಿಲ್ಲ ಪ್ಲೀಸ್, ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊ ಒಂದಿನ ಪ್ಲೀಸ್. ನೀ ಭಾಳ ಚಂದ ಕಾಣ್ತಿ ಅದ್ರೋಗ. ನೀ ಸೀರೆ ಉಟ್ಕೊಂಡ್ರೆ ನಮ್ಮ ಮನೆಗೆ ಬರ್ಬೇಕನ್ನೋ ಆಸೆ ನನಗೆ. ನಾಯಿ ಅಂತಕ್ಕೆ ಸುಮ್ಮನಿರ್ತಿಲ್ಲ. ಸರಿ ತಗೋ, ಸರಿ ನೋಡ್ಕೊಂಡ್ ಬರ್ತೀನಂತ. ಖುಷಿ ನೋಡಂಗ ಮುಖದ ಮ್ಯಾಗ. ಯಪ್ಪ ಮಾತೊಳಗ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಟೈಮ್ ಆತು. ನಾಯಿ ಬಸ್ ಬರ್ ಗೊತ್ತಾತ. ಕುಂತಿಲ್ಲ, ನಡಿ ಹೋಗೋಣ. ನಾವು ಒಬ್ಬಗೆ ಕುಂತೇನೆ, ನೀನು ಕುಂತಿಲ್ಲ ನಾಯಿ. ಓಕೆ ಓಕೆ ಓಕೆ, ನಡ್ರಿ ಹೋಗೋಣ. ನಡ್ರಿ ಮತ್ತೆ ಮನೆಗೆ ಹೋಗೋಣ. ನಡ್ರಿ ಟೈಮ್ ಆತ. ಮತ್ತೆ ನಮಗಿರೋ ಬಸ್ ತಪ್ಪಿದ್ರೆ ಮತ್ತೆ ಅದು ದೊಡ್ಡ ಪಜಿತಿ. ನಾಳೆ ಸಿಗ್ತೀವಂತ ತಗೋ ಒಮ್ಮಕ್ಲೆ. ಪ್ರೇಮ್, ನೀನು ನಂಗೆ ಡ್ರಾಪ್ ಮಾಡ್ತಿ? ಡಾರ್ಲಿಂಗ್, ನೀ ಹೇಳೋದು ಹೆಚ್ಚ, ನಾನು ಹಿಂಗೆ ಡ್ರಾಪ್ ಮಾಡೋದು ಹೆಚ್ಚ. ನನಗಿನ್ನೂ ಖುಷಿನ. ನಡಿ ಹೋಗೋಣಂತೆ. ದೀಪು, ನಾನು ನಿಂಗೆ ಡ್ರಾಪ್ ಮಾಡಕ್ ಬರಲ್ಲ. ಬೇಕಾಗಿಲ್ಲ, ನಮಗೆ ಬಸ್ ಅದಾವು, ಬಸ್ ಒಳಗೆ ಹೋಗ್ತೀವಂತೆ. ಚಿಂತೆ ಮಾಡಬೇಡ. ಏನೇ ಇಲ್ಲೇ ಇಲ್ಲ, ನಮ್ದು ಊರು ದೂರ ಐತಿ. ಏನ ವಾಕೆ ಹಂಗ್ಯಾಕ ಯಾಕಂತಿ? ಓಕೆ ಸರಿ ತಗೋ, ನಡ್ರಿ ಹಂಗಾರೆ ಹೋಗೋಣಂತ ಮನೆಗೆ. ನಾಳೆ ಸಿಗೋಣಂತ ಎಲ್ಲರೂ. ಪ್ರೇಮ್, ನೀ ನಾಳೆ ಏನು ಮಾಡ, ಪ್ರೀತಿಗೆ ಕರ್ಕೊಂಡ್ ಬಂದ್ಬಿಡ.
ದೀಪಾ ಮತ್ತು ತ್ರಿವೇಣಿ ನೀವಿಬ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಂದಾಗ ಫೋನ್ ಮಾಡ್ರಿ, ನಾನು ಬರ್ತೀನಿ ಅಂತ ಕಾರ್ ತೊಗೊಂಡು ನೀವಿಬ್ರು ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ. ಓಕೆ ಆಯ್ ಅಂತ ನೀ ಬರಂಗಿಲ್ಲ ಏ ನಮ್ಮ ಹುಡುಗಿ ಹೇಳ ಅಂದ್ರೆ ಬರ್ಲಾರ ಇರ್ತೀನಿ ಬರ್ತೀನಿ ತಗೋ, ಚಿಂತೆ ಮಾಡ್ಬೇಡಿ ನೀನೆ. ನಡ್ರಿ ನಡ್ರಿ